ನಮಸ್ಕಾರ ವೀಕ್ಷಕರೇ, ನಾನು ರಾಧಿಕಾ. ಇವತ್ತು ನಾನು ನಮ್ಮ ಶಿರ್ಲಾಲು ಕುಟುಂಬಸ್ಥರ ನಾಗಬನ ಶಿರ್ಲಾಲಿನ ಸುರಲ್ಜೆ ಎಂಬ ಪುಟ್ಟ ಹಳ್ಳಿಯಲ್ಲಿದ್ದೇನೆ. ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀಕರ್ ಭಟ್. ಇವರು ನಮ್ಮ ಈ ನಾಗಬನದ ಇವತ್ತು ಪೂಜೆಯನ್ನು ಎಲ್ಲ ಒಂದು ಸುಂದರವಾಗಿ ಶಾಸ್ತ್ರೋಕ್ತವಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಇವರು ಮಾಡ್ತಾ ಇದ್ದಂತಹ ಪೂಜೆಯನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ಇವರನ್ನು ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ರಿಗೂ ನಾನು ಪರಿಚಯ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಭಟ್ರೆ ನಮಸ್ಕಾರ. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲ್. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲಲ್ಲಿ ಓದ್ತೀವಿ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ. ಓಕೆ. ಇವತ್ತು ನೀವು ಇಷ್ಟು ಚಂದ ಮಾಡಿ ಶಾಸ್ತ್ರೋಕ್ತವಾಗಿ ನಮ್ಮ ಈ ನಾಗಬನದ ಪೂಜೆಯನ್ನೆಲ್ಲ ಮಾಡಿಕೊಟ್ಟಿದ್ದೀರಿ. ನಾಗನ ಆರಾಧನೆಯ ಕುರಿತಾಗಿ ಎಷ್ಟು ಒಂದು ಈ ಮಹತ್ವದ ಕುರಿತಾಗಿ ಎಷ್ಟೊಂದು ಮಾಹಿತಿ ತಿಳಿದಿದೆ ನಮ್ಮ ವೀಕ್ಷಕರಿಗೆ ಹೇಳಿ. ನಾಗದೇವರು ಅವರಿಗೆ ಮತ್ತು ಸಂಪತ್ತೆಲ್ಲ ಅವರೇ, ನಮಗೆ ಎಂಥ ದೋಷ ಇದ್ದೆ ಸಹ ಅವರೇ ಪರಿಹಾರ ಮಾಡಬೇಕು. ಮದುವೆ ಆಗಲಿ ಇದು ನಾಗದೇವರದ್ದು ಆಗಬೇಕಂತ ಹೇಳ್ತಾರೆ. ಜ್ಯೋತಿಷ್ಯದಲ್ಲಿ ನೋಡುವಾಗ ನಾಗದೇವರದ್ದು ಎಲ್ಲ ದಿವಸ ಚೂರು ಗಾಡಿ ಅಡಿಗೆ ಬಿದ್ದುವಾಗ ಇದು ಮಾಡಬೇಕು, ನಾಗಂದು ಕಾರ್ಯ ಎಲ್ಲ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ನಾವು ಮತ್ತೆ ಯಾವಾಗ ಸಹ ವರ್ಷಕ್ಕೆ ಒಂದು ಸತಿ ಅದೇ ಸಹ ಮೂಲ ಬಣ್ಣಕ್ಕೆ ಬಂದು ತನವು ಮಾಡಬೇಕು. ವೆರಿ ಗುಡ್. ಹಾಗೆ ಇನ್ನು ಬೇರೆ ಏನು ನಮ್ಮ ಮಹತ್ವಗಳು ಗೊತ್ತಿದೆ ನಿಮಗೆ ನಾಗರ ಪಂಚಮಿ ಅಂತ ಹೇಳುವಾಗ ಕೆಲವರು ಆ ಥರ ಈ ಥರ ಅಂತ ಹೇಳ್ತಾರೆ. ಮಾತ್ರ ನಾವು ನಾಗದೇವರೇ ಕೊಟ್ಟರೆ ನಮಗೆ ಎಂಥದೇ ಈಗ ಅಶುದ್ಧ ಆಗಲಿ, ಭೂಮಿಯ ಗೊತ್ತಿಲ್ಲದೆ ಆಗಲಿ, ಎಂಥದೇ ಲೆವೆಲ್ ಮರ ಎಲ್ಲ ಕಡಿಯುವಾಗ ಆದರೆ ಎಲ್ಲದೇ ಹುತ್ತಕ್ಕೆಲ್ಲ ತಾಗಿದ್ರೆ ಆವಾಗ ಇದಂತೆ ಇಲ್ಲಿ ನಾಗಂದು ಇಲ್ಲ ಕೆಲಸ ಎಲ್ಲ ಮಾಡ್ತಾರೆ. ಓಕೆ. ಈಗ ನಾಗದೇವ ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಒಂದು ಸಣ್ಣ ಒಂದು ಪುಟ್ಟ ಮನಸ್ಸಲ್ಲಿ ಒಂದು ಇದರ ಕುರಿತಾಗಿ ಯಾವ ರೀತಿಯ ಯೋಚನೆ ಇದೆ? ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಮಾತ್ರ ಅಂಗಡಿಯಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಕೊಡ್ತಾರೆ. ನಾವು ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು. ನಾಗದೇವರಿಗೆ ಹರಿಮಣದಲ್ಲೇ ತರಬೇಕು. ಯಾವಾಗ ಸಹ ಪ್ಲಾಸ್ಟಿಕ್ಕಲ್ಲಿ ತರಬಾರ್ದು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಜ್ಜನಿಂದ ಪಿಜ್ಜರಿಂದ ಪೂಜೆ ಮಾಡ್ಕೊಂಡು ಬಂದಿದ್ದು ದೇವರಿಗೆ ಇನ್ನೂ ಸಹ ಮಾಡಬೇಕು, ಇನ್ನು ಮೇಲೆ ಸಹ ಪೂಜೆ ಮಾಡ್ಕೊಂಡು ಬರಬೇಕು. ಈ ಸಂಸ್ಕೃತಿಯನ್ನು ಈ ಥರ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಓಕೆ. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ಸುರಲ್ಜೆ ನಾಗವನದಲ್ಲಿ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಎಂದು ನಾಗನ ಪೂಜೆಯನ್ನು ಮಾಡಿಕೊಟ್ಟಂತಹ ನಮ್ಮ ಶ್ರೀಕರ್ ಭಟ್ ಇವರು ನನಗೆ ಬಹಳ ಖುಷಿ ಆಯಿತು. ಇವರು ಒಂದು ಪೂಜೆ ಮಾಡೋದಾಗಲಿ, ಇವರದ್ದೊಂದು ಕರ್ತವ್ಯ ನಿಷ್ಠೆ ಆಗಲಿ, ಇವರಲ್ಲಿರುವಂತಹ ತಾಳ್ಮೆ. 8ನೇ ಕ್ಲಾಸಿನ ಮಗು. ಇವರು ಕೂಡ ಹಾಗೇನೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಹೇಗೆ ಇರಬೇಕು, ನಾಗನ ಪೂಜೆಯನ್ನು ನಮ್ಮ ತುಳುನಾಡಲ್ಲಿ, ನಮ್ಮ ಕರಾವಳಿಯಲ್ಲಿ ನಾವು ಹೇಗೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿ ಸುಂದರವಾಗಿ ನಮ್ಮ ವಾಹಿನಿಗೆ ಒಂದು ಮಾಹಿತಿ ಕೊಟ್ಟರು. ಇಷ್ಟೊತ್ತು ಮಾತನಾಡಿದ ನಿಮಗೆ ಧನ್ಯವಾದಗಳು.